ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೆಲವು ದಿನಗಳ ಗ್ಯಾಪ್ನ ನಂತರ ಮತ್ತೆ ಸುದ್ದಿಯಾಗಿದ್ದಾರೆ. ಅಸಮಾಧಾನ ಅವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ತಮ್ಮನ್ನ ಪರಿಣಾಮಕಾರಿಯಾಗಿ ಪಕ್ಷ ಬಳಸಿಕೊಳ್ತಾ ಇಲ್ಲ. ಅಷ್ಟೇ ಹೇಳಿದ್ರೆ ಪರವಾಗಿಲ್ಲ, ಪೆನ್ ಡ್ರೈವ್ ಬಾಂಬ್ ಸಿಡಿಸಿದೆ. ಪೆನ್ ಡ್ರೈವ್ ಬಾಂಬ್ ನಾನು ಸ್ಟಾರ್ ಕ್ಯಾಂಪೇನರ್, ನನ್ನನ್ನು ಉಪಯೋಗಿಸಿಕೊಳ್ಳೋದಕ್ಕಾಗಲ್ಲ. ಏನೇ ಭಿನ್ನಾಭಿಪ್ರಾಯವಿದ್ರೂ ಪೆನ್ ಡ್ರೈವ್ ನಲ್ಲಿಟ್ಟ ಆಮೇಲೆ ಹೇಳ್ತೀನಿ. ಪಕ್ಷ ನನ್ನನ್ನು ಬಳಸಿಕೊಳ್ಳಲಿ, ಬೇರೆಯವರು ಬಳಸಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಮತ್ತೊಮ್ಮೆ ತಮ್ಮ ಪಕ್ಷ ನಿಷ್ಠೆಯನ್ನ ಸಾರಿ ಸಾರಿ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್. ದಿಲ್ಲಿಯಿಂದ ರಾಜಕಾರಣ ಮಾಡಿದ್ದೀನಿ, ಕಾಂಗ್ರೆಸ್ಸಿಗೆ ದುಡಿದಿದ್ದೀನಿ. ನಾನು ಬೆಳೆಸಿದವರು ಬರೀ ಸಚಿವರಲ್ಲ, ಇನ್ನೂ ಏನೇನೋ ಆಗಿದ್ದಾರೆ. ಎಲ್ಲವನ್ನು ಪೆನ್ ಡ್ರೈವ್ನಲ್ಲಿ ಇಟ್ಟಿದ್ದೀನಿ. ಚುನಾವಣೆ ಆದ ಮೇಲೆ ಪೆನ್ ಡ್ರೈವ್ ಬಿಡ್ತೀನಿ. ಸಿದ್ದರಾಮಯ್ಯನವರ ವಿರುದ್ಧದ ಸಿಟ್ಟಿದು. ಬಿಕೆ ಹರಿಪ್ರಸಾದ್ರ ಸಿಟ್ಟು ಈ ಹಿಂದೆ ಕೂಡ ಬೇರೆ ಬೇರೆ ಶಬ್ದಗಳಲ್ಲಿ ಬಹಿರಂಗವಾಗಿದೆ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ನನ್ನ ಯಾರು ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕಿರುತ್ತೆ. ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ. ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ, ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ ಆದ್ದರಿಂದ ಯೂಸ್ ಮಾಡಿ ಬಿಡೋದು ಅದು ಬೇರೆ ಪ್ರಶ್ನೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ. ಚುನಾವಣೆ ಆದಮೇಲೆ ಬರ್ತೀನಿ, ಇಲ್ಲೇ ಬಂದು ಮಾಡ್ತೀನಿ. ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ, ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಧ್ವಜ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿದ್ದವ್ರು ಕೆಲಸ ಮಾಡಿದ್ದೇನೆ ವಿನಃ ಮಿನಿಸ್ಟರ್ ಅಲ್ಲ. ಇನ್ನೂ ಏನೇನೋ ಆಗಿದ್ದಾರೆ, ಅದಕ್ಕೆ ಹೇಳಿದ್ನಲ್ಲ, ಪೆನ್ ಡ್ರೈವಲ್ಲಿ ಇಟ್ಟಿರಿ. ಚುನಾವಣೆ ಆದಮೇಲೆ ಬರ್ತೀನಿ, ಇಲ್ಲೇ ಬಂದು ಮಾಡ್ತೀನಿ. ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನು ನಾವು ನೋಡಬೇಕಾಗುತ್ತೆ. ಆದ್ದರಿಂದ ನಮ್ಮ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ, ವೈಯಕ್ತಿಕವಾದ ನಿಷ್ಠೆ ತ್ರಿವರ್ಣ ಧ್ವಜ, ವೈಯಕ್ತಿಕವಾದ ನಿಷ್ಠೆ ಸಂವಿಧಾನ. ಕುರ್ಚಿಗೆ ನಮ್ದು ಯಾವುದು ನಿಷ್ಠೆ. ರಾಷ್ಟ್ರ ರಾಜಕಾರಣದಿಂದ ರಾಜ್ಯಕ್ಕೆ ಬಂದ ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರಾದರು. ಮಾಜಿ ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರಾದರು. ಈ ಸಲ ಮಂತ್ರಿಯಾಗುವ ಆಸೆ ಇಟ್ಕೊಂಡಿದ್ರು, ಆಗಲಿಲ್ಲ. ಸಮುದಾಯದ ಕಾರ್ಯಕ್ರಮವೊಂದರ ವೇದಿಕೆಯ ಮೇಲೆ ಮಾತನಾಡಿದ್ರು. ರಾಜ್ಯಗಳಿಗೆ ಮುಖ್ಯಮಂತ್ರಿಗಳನ್ನು ಮಾಡಿದವನು ನಾನು, ರಾಜ್ಯಗಳಿಗೆ ಮುಖ್ಯಮಂತ್ರಿಗಳನ್ನು ಮಾಡಿದವನು. ಅಸಮಾಧಾನ ಸ್ಪಷ್ಟ ಇತ್ತು. ನೇರವಾಗಿ ಸಿದ್ದರಾಮಯ್ಯನವರ ಹೆಸರು ಹೇಳದೇ ಇದ್ರು ಸಿದ್ದರಾಮಯ್ಯನವರ ಬಗ್ಗೆ ಅನೇಕ ಮಾತುಗಳನ್ನು ಆಡಿದ್ರು. ಅದ್ವಾನಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು ಅನ್ನೋ ಅತಿ ಹಿಂದುಳಿದವರ ಸಮಾವೇಶ ಮಾಡಿದ್ರು. ಯಾವುದರಿಂದಲೂ ಕೂಡ ಬಿಕೆ ಹರಿಪ್ರಸಾದ್ರ ಅಂದರೆ ರಾಜಕಾರಣ ಹೊಳಿತಾ ಇಲ್ಲ, ಚಮಕಾಯಿಸ್ತಾ ಇಲ್ಲ. ಈಗ ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದೊಂದು ಸಲ ಅನಿಸುತ್ತೆ ತುಂಬ ಕೇಪಬಲ್ ಆಗಿರುವಂಥ ಒಬ್ಬ ಪಾಲಿಟಿಷಿಯನ್ನ ಕಾಂಗ್ರೆಸ್ ಪಕ್ಷ ಸೈಡ್ ಲೈನ್ ಮಾಡಿ ಹಾಕಿದೆ ಅಂತ.
ಇನ್ನೊಂದು ಸಲ ಅನಿಸುತ್ತೆ ಓರ್ ಹೈಪಡ ಬಿ ಕೆ ಹರಿಪ್ರಸಾದ್ ಅಂತ. ಅದೇ ನೋಡಿ, ಬಿ ಕೆ ಹರಿಪ್ರಸಾದ್ ಒಬ್ಬ ಕಾಂಗ್ರೆಸ್ನ 40 ವರ್ಷದಿಂದ ಕಾಂಗ್ರೆಸ್ ಜೊತೆಗೆ ರಾಜಕಾರಣ ಮಾಡ್ತಾ AICC ಪ್ರಧಾನ ಕಾರ್ಯದರ್ಶಿವರೆಗೆ ಹುದ್ದೆವರೆಗೆ ತಲುಪಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಗಾಂಧಿ ಕುಟುಂಬದ ನಿಷ್ಠ ಕೂಡ ಹೌದು. ಹಿಂದುಳಿದ ವರ್ಗದಿಂದ ಬಂದರೂ ಕೂಡ ಜಾತಿ ರಾಜಕಾರಣ ಅಂತಕ್ಕಂಥದ್ದನ್ನು ಮಾಡ್ತಾ ಕೂರದೆ AICCಯಲ್ಲಿ ಆಗಿಂದಾಗಲೇ ಯಾರಿಗೇನು ಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ದಿಲ್ಲಿ ರಾಜಕಾರಣವನ್ನು ಚೆನ್ನಾಗಿ ಅರಿತವರು. ಆದರೆ ಅನೇಕ ಬಾರಿ ಹೀಗಾಗತ್ತೆ. ಅವರ ಮೊದಲ ತಪ್ಪು ಅಥವಾ ಅದು ಈಗ ಅವರು ಮೊದಲು ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ವಿರೋಧ. ಎಸ್, ಅವರು ಹಿಂದೆ ಇದೇ ರೀತಿ ವೀರಪ್ಪ ಮೊಯ್ಲಿ ವಿರುದ್ಧ ಕೂಡ ಇದ್ದರು, ಹಿಂದೆ ಬೇರೆ ಬೇರೆ ಬಂಗಾರಪ್ಪನವರ ವಿರುದ್ಧ ಕೂಡ ಇದ್ದರು, ಈಗ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಾರೆ. ಉಳಿದವರ ರೀತಿಯಲ್ಲಿ ಸಿದ್ದರಾಮಯ್ಯ ಈ ವಿರೋಧವನ್ನು ಸಹಿಸಿಕೊಳ್ಳುವ ಸ್ವಭಾವದವರು ಅಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹರಿಪ್ರಸಾದ್ ಮಂತ್ರಿ ಆಗಬೇಕು ಅಂತಂದಾಗ ಸಿದ್ದರಾಮಯ್ಯ ಶತಾಯಗತಾಯ ಬೇಡ ಅಂದರು. ಮಧು ಬಂಗಾರಪ್ಪನವರನ್ನು, ಅವರು DK ಶಿವಕುಮಾರ್ಗೆ ಆಪ್ತರಾದರೂ ಕೂಡ ಈಡಿಗ ಕೋಟಾದಲ್ಲಿ ಮಧು ಬಂಗಾರಪ್ಪನವರನ್ನು ಮಂತ್ರಿ ಮಾಡಿದರು. ಹರಿಪ್ರಸಾದರನ್ನು ದೂರ ಇಡುವಲ್ಲಿ ಯಶಸ್ವಿಯಾದರು. ಮತ್ತು ದಿಲ್ಲಿ ರಾಜಕಾರಣ ಕೂಡ ಬದಲಾಗಿದೆ. ಅಲ್ಲಿ ಅಹ್ಮದ್ ಪಟೇಲ್ ಇಲ್ಲ. ಎಸ್, ರಾಹುಲ್ ಗಾಂಧಿ ಹತ್ತಿರ ಇರುವವರು ಈಗ KC ವೇಣುಗೋಪಾಲ್, ಇವರೆಲ್ಲರೂ DK ಹರಿಪ್ರಸಾದರ ಜೂನಿಯರ್ ಕೂಡ ಹೌದು. ಹೌದು ಹೌದು. ಹೀಗಾಗಿ ತುಂಬ ಏನವರು ಸೀನಿಯರ್ಸನ್ನು ಲಿಫ್ಟ್ ಮಾಡ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿಲ್ಲ. ಮತ್ತು ಚುನಾವಣಾ ರಾಜಕಾರಣ, ಇಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಹರಿಪ್ರಸಾದ್ ಎಂದೂ ಗೆದ್ದಿಲ್ಲ. ಕರೆಕ್ಟ್. ಅದು ಕೂಡ ಅವರ ದೌರ್ಬಲ್ಯಗಳಲ್ಲಿ ಒಂದು. ಒಳ್ಳೆಯ ನಾಯಕ, ಅವ್ರಿಗೊಂದು ಪಕ್ಷದ ಮೇಲೆ ಹಿಡಿತಾ ಇದೆ, ಪಕ್ಷ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತು, ಎಲ್ಲವೂ ಸರಿ. ಆದರೆ ಅಂತಿಮವಾಗಿ ನೀವು ರಾಜಕಾರಣಕ್ಕೆ ಬಂದಾಗ ಯಾವ ಎಲೆಕ್ಷನ್ ಗೆದ್ದಿದ್ದೀರಿ ಅನ್ನೋ ಯಾವ ಎಲೆಕ್ಷನ್ ಗೆದ್ದಿದ್ದೀರಿ, ಎಷ್ಟು ಕ್ಷೇತ್ರ. 2019 ಬೆಂಗಳೂರು ದಕ್ಷಿಣದಿಂದ ಕ್ಯಾಂಡಿಡೇಟ್ ಆದರೂ 3,30,000 ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ವಿರುದ್ಧ ಸೋತರು. ಈ ಸಲ ಉತ್ತರ ಕನ್ನಡ ಕ್ಯಾಂಡಿಡೇಟ್ ಆಗ್ತಾರೆ ಜೋರು ಚರ್ಚೆ ಇತ್ತು, ಬಟ್ ಆಗಲಿಲ್ಲ. ಚರ್ಚೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಇರಲಿ, DK ಶಿವಕುಮಾರ್ ಇರಲಿ, ಇಬ್ಬರೂ ಕೂಡ ಹರಿಪ್ರಸಾದ್ರಿಗೆ ಟಿಕೆಟ್ ಕೊಡಲಿಕ್ಕೆ ಒಪ್ಪಲಿಲ್ಲ. ನನಗನ್ಸುತ್ತೆ ಇಲೆಕ್ಟ್ರಲ್ ಸ್ಟ್ರೈಕ್ ರೇಟ್ ವಿಷಯದಲ್ಲಿ ಹರಿಪ್ರಸಾದ್ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅವರೊಂದು ರೀತಿ ಸಿದ್ದರಾಮಯ್ಯನವರ ವಿರುದ್ಧ ಈಡಿಗರ ಸಮಾವೇಶವನ್ನು ಮಾಡಿ ತೊಡೆ ತಟ್ಟಿ ಎಲ್ಲ ಮಾಡಲಿಕ್ಕೆ ಹೋದರು. ಆದರೆ ನನಗನ್ಸುತ್ತೆ ರಾಜಕಾರಣದಲ್ಲಿ ಚಡ್ತಾ ಸೂರಜ್ಕೋ ಸಲಾಮ್ ಅನ್ನೋದೊಂದು ಶಬ್ದ ಇದೆ. ಅಂದರೆ ಉದಯಿಸುತ್ತಿರುವ ಸೂರ್ಯನಿಗೆ ಸಲಾಮ್ ಇರುತ್ತೆ ಹೊರತು ಮುಳುಗುತ್ತಿರುವ ಸೂರ್ಯನಿಗಲ್ಲ ಇರೋಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಹರಿಪ್ರಸಾದ್ ಹಿನ್ನೆಲೆಗೆ ಹೋಗಿದ್ದಾರೆ. ದಿಲ್ಲಿಯಲ್ಲೂ ಕೂಡ ಅವರಿಗೆ ಆ ಮಟ್ಟದ ಫ್ರೆಂಡ್ಸ್ ಏನು ಹಿಂದಿನ ದಿನಮಾನಗಳಲ್ಲಿದ್ದರು, ಮೋತಿಲಾಲ್ ವೋರಾ ಇದ್ದರು, ಅಹ್ಮದ್ ಪಟೇಲ್ ಇದ್ದರು, ಸೋನಿಯಾ ಗಾಂಧಿ ಹರಿಪ್ರಸಾದರನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಈ ಬಾರಿ ಅವರನ್ನು ಮಂತ್ರಿ ಮಾಡೋಕ್ಕಾಗಲಿಲ್ಲ. ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವ್ರಿಗೂ, DK ಶಿವಕುಮಾರ್ಗೂ, ರಾಹುಲ್ ಗಾಂಧಿಗೂ ಹರಿಯನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದರು. ಹೌದು. ಆದರೆ ಕೋಟಾ ಎಲ್ಲಿಂದ ಕೊಡೋದು ಅನ್ನೋ ಪ್ರಶ್ನೆ ಬಂದಾಗ ಮಧು ಬಂಗಾರಪ್ಪನವರಿಗೆ ಮಂತ್ರಿ ಮಾಡಲಾಯಿತು. ಯಾಕಂದರೆ ಮುಂದಿನ ಒಂದು ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಮಧು ಬಂಗಾರಪ್ಪ ಹೆಂಗಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಹರಿಪ್ರಸಾದರ ಬೆಂಬಲಕ್ಕೆ ಕೆಲ ಕಾಂಗ್ರೆಸ್ಸಿಗರು ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಇವತ್ತಿನ ರಾಜಕಾರಣದಲ್ಲಿ ಹರಿಪ್ರಸಾದ್ ಎಲ್ಲಿ ಫಿಟ್ ಆಗ್ತಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಆಗಾಗ ಸ್ವಲ್ಪ ಮಟ್ಟಿಗೆ ಪಕ್ಷದ ವಿರುದ್ಧ ಬೇಸರವನ್ನು ಬಹಿರಂಗವಾಗಿ ತೋಡ್ಕೊಂಡು ಸುದ್ದಿಯಲ್ಲಿರ್ತಾರೆ. ಆದರೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಸ್ಥಿತಿಯಲ್ಲಿ. ಬಟ್ ವಾಟ್ ಇಸ್ ದಿಸ್, ಏನೋ ಪೆನ್ ಡ್ರೈವ್ ಅಂತಿದ್ದಾರೆ, ಅದಕ್ಕೆ ಗೊತ್ತಿಲ್ಲ ಅದು ಏನು ಪೆನ್ ಡ್ರೈವಲ್ಲಿದೆ, ಏನಿಟ್ಟು ನಾಳೆ ಪತ್ರಿಕಾಗೋಷ್ಠಿಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ನನಗೊಂದು ವಿಷಯದಲ್ಲಿ ಅನಿಸುತ್ತೆ, ಸಿದ್ದರಾಮಯ್ಯನವರ ವಿರುದ್ಧ ಅವ್ರದ್ದೊಂದು ಹೋರಾಟ ಇದೆ. ಹಿಂದೆ DK ಶಿವಕುಮಾರ್ ವಿರುದ್ಧ ಕೂಡ ಒಂದು ಮಟ್ಟದ ಹೋರಾಟ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಆತ್ಮೀಯರು ಕೂಡ ಇದ್ದಾರೆ. ಕಾಂಗ್ರೆಸ್ಸಿಗರು ಇದ್ದಾರೆ. ಆದರೆ ಅಜಿತ್, ನೀವು ವರ್ತಮಾನದ ರಾಜಕಾರಣದಲ್ಲಿ ಫಿಟ್ ಇನ್ ಆಗಬೇಕಾಗತ್ತೆ. ಕರೆಕ್ಟ್. ಪ್ರಾಯಶಃ ಹರಿಪ್ರಸಾದ್ ಅದರಲ್ಲೆಲ್ಲೋ ಎಡವ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅನೇಕ ಬಾರಿ ಏನಾಗುತ್ತೆ, ವಿರೋಧ ಮಾತಾಡದವ್ರಿಗೆ ರಾಜಕಾರಣದಲ್ಲಿ ಏನೂ ಸಿಗೋಲ್ಲ. ಹೌದು ಹೌದು. ಒಳಗಿಂದೊಳಗೆ ವಿರೋಧ ಮಾಡಿಕೊಂಡು ಯಾರ ಹತ್ರನೋ ಮಾತನಾಡಿಸಿದವ್ರಿಗೆ ರಾಜಕಾರಣದಲ್ಲಿ ಬಹಳಷ್ಟು ಸಿಗತ್ತೆ. ಇಂಥ 108 ಉದಾಹರಣೆಗಳು ಭಾರತದ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿವೆ. ಬಿಜೆಪಿಯಲ್ಲಿ ಈಶ್ವರಪ್ಪನವ್ರ ಬಗ್ಗೆ ಕೂಡ ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಬಟ್ ಈಶ್ವರಪ್ಪನವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಅಲ್ಲ, ಈಗಿನ ವಿರೋಧದ ಬಗ್ಗೆ ನಾನು ಹೇಳೋದು. ಈಗಿನ ವಿರೋಧ. ಹರಿಪ್ರಸಾದ್ ಎಂದೂ ಡೈರೆಕ್ಟ್ ಅಧಿಕಾರವನ್ನು ಅನುಭವಿಸಿಲ್ಲ. ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಬರ್ತಾಯಿದ್ರು. ನಂತರ ರಾಜ್ಯಸಭೆಗೆ ಆಯ್ಕೆ ಒಂದೇ ಸೀಟ್ ಇರೋದರಿಂದ ನಿಮ್ಗೆ ಆಯ್ಕೆ ಮಾಡಲ್ಲ ಅಂತ ಹೇಳಾಯಿತು. ನಂತರ ವಿಧಾನ ಪರಿಷತ್ತಿಗೆ ಬಂದರು, ವಿರೋಧ ಪಕ್ಷದ ನಾಯಕರಾದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕಾಯ್ದೆ ಸೇ ಮಂತ್ರಿ ಆಗ್ತಾರೆ. ಹೌದು. ಆದರೆ ಕಳೆದ ಬಾರಿ SR ಪಾಟೀಲೂ ಆಗಲಿಲ್ಲ, ಈ ಬಾರಿ BK ಹರಿಪ್ರಸಾದ್ ಕೂಡ ಆಗಲಿಲ್ಲ.
ನಂತರ ಸಿದ್ದರಾಮಯ್ಯನವರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಜನಮಾನಸದ ಬೆಂಬಲ, ಮಾಸ್ ಲೀಡರ್, ವೋಟ್ ಹಾಕಿಸ್ತಕ್ಕಂಥ ಶಕ್ತಿ, ಇವೆಲ್ಲ ವಿಷಯಗಳಲ್ಲಿ ಹರಿಪ್ರಸಾದ್ ಸ್ವಲ್ಪ ಕಾಂಗ್ರೆಸ್ನ ಸಂಘಟನೆಯನ್ನು ಮಾಡ್ಬೋದು ಬಿಟ್ಟರೆ ಮಾಸ್ ಲೀಡರ್ ಅಲ್ಲ. ಎಸ್. ಹೀಗಾಗಿ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಹರಿಪ್ರಸಾದರ ವಿರೋಧ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ ಇದೆ. ಯಾಕಂದರೆ ಮಂಗಳೂರಿನಲ್ಲಿ ಬಿಲ್ಲವ ಕ್ಯಾಂಡಿಡೇಟೇ ಇದ್ದಾರೆ ಕಾಂಗ್ರೆಸ್ಗೆ. ಹೌದು. ನೀವು ಗೀತಾ ಶಿವರಾಜ್ ಕುಮಾರ್ ಬಿಲ್ ಅವರೇ ಇದ್ದಾರೆ. ನೀವು ಕೊಡೋದು ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? 4 ಸೀಟ್ಗಳಿವೆ, ಕಾರವಾರ, ಶಿವಮೊಗ್ಗ, ಉಡುಪಿ, ಮಂಗಳೂರು. ಅದರಲ್ಲಿ ಇಬ್ಬರು ಬಿಲ್ಲವ ಕ್ಯಾಂಡಿಡೇಟೇ ಇದ್ದಾರೆ ಕಾಂಗ್ರೆಸ್ಗೆ. ಹೀಗಾಗಿ ಇಲ್ಲ ಕಾಂಗ್ರೆಸ್ ಬಿಲ್ ಅವರ ವಿರೋಧಿ ಅಂತಕ್ಕಂಥ ಪ್ರಚಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಅವರ ಸ್ಪೇಸ್ ದಿನದಿಂದ ದಿನಕ್ಕೆ ಹರಿಪ್ರಸಾದ್ ಅವ್ರದ್ದು ಶ್ರಿಂಕ್ ಆಗಿದೆ. ಅದಕ್ಕೆ ಅವರ ತಪ್ಪು ಕೂಡ ಕಾರಣ, ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಅವರು ಆಗಾಗ ಮಾಡ್ತಕ್ಕಂಥ ವಿರೋಧ ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಕಾರಣ. ಮತ್ತು ಹರಿಪ್ರಸಾದ್ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರನ್ನು ಹತ್ತಿರ ಸೇರಿಸ್ಕೊಳ್ಳೋದಾಗಲಿ, ಖರ್ಗೆ ಹತ್ತಿರ ಸೇರಿಸ್ಕೊಳ್ಳೋದಾಗಲಿ, ಪರಮೇಶ್ವರ್ ಹತ್ತಿರ ಸೇರಿಸ್ಕೊಳ್ಳೋದಾಗಲಿ ಮಾಡ್ತಾ ಇಲ್ಲ. ವಿರೋಧ ಇದ್ದಾಗ ಸಿದ್ದರಾಮಯ್ಯನವ್ರು ಹೇಳಿದ್ರು ಅವ್ರನ್ನ ಮಾತಾಡಿಸಿ ಅಂತ, ಹೈಕಮಾಂಡ್ ಹೇಳಿತು ಅವ್ರನ್ನ ಮಾತಾಡಿಸಿ ಅಂತ, ಅದನ್ನೆಲ್ಲ ಮಾಡ್ತಾರೆ ಹೊರತು ಹರಿಪ್ರಸಾದ್ಗೆ ಏನೋ ಒಂದು ಜಾಗೆಯನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆ ಕಾಂಗ್ರೆಸ್ನ ಮೇನ್ ಸ್ಟ್ರೀಮ್ ಮೊಗಸಾಲೆಗಳಲ್ಲಿ ಕೇಳಿ ಬರ್ತಾ ಇಲ್ಲ. ಅದು ನನಗನ್ಸುತ್ತೆ ಹರಿಪ್ರಸಾದ್ ಇರ್ತಕ್ಕಂಥ ದೊಡ್ಡ ದೌರ್ಬಲ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.